ಸತೀಸನ್ ಸಂಘನ? ಅವನ್ ಯಾರ್ರಿ? ಏಯ್, ಸತೀಸನ್ ಸಂಘ ಅಲ್ಲ ಕಣೆ, ಅದು ಸತ್ಸಂಗ. ಹೇಳು. ನೀನಾ, ನಿಮ್ಮಪ್ಪ ಏನೇನೋ ಹೇಳ್ತಾವ್ರೆ. ಅದೇನಿಲ್ಲ ಕಣವ, ಈ ಸದ್ಬುದ್ಧಿ ಸತ್ಪ್ರಜೆಗಳವನ್ನಲ್ವಾ, ಹಂಗೆ ಒಳ್ಳೆ ಬುದ್ಧಿ ಒಳ್ಳೆ ಪ್ರಜೆಗಳಿಗೆ ಅದೊಂದು ಸಂಘ ಅಂತಾರೆ. ಹಂಗಾರೆ ನಾನೀಗ ಯಾವ ಸಂಘ ಮಾಡಿದ್ದೀನಿ ಅಂತ ನೀವ್ ಹೇಳ್ತಾ ಇರೋದು? ಲೇ, ನೀನು ಯಾರ್ದೋ ಸಂಘ ಮಾಡಿದೀಯ ಅಂತ ಅಲ್ಲ ಕಣೆ, ಅದು ಇತ್ತೀಚೆಗೆ ನಿನಗೆ ನಿದ್ದೆಯಲ್ಲಿ ಓಡಾಡೋ ಕಾಯಿಲೆ ಶುರುವಾಗ್ಬಿಟ್ಟಿದೆಯಲ್ಲ, ಅದನ್ನ ಯಾವುದೇ ಡಾಕ್ಟರ್ ಹತ್ರನೂ ಪರಿಹಾರ ಮಾಡೋಕೆ ಆಗಲ್ವಂತೆ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ದೇವರು ದಿಂಡ್ರು ಅಂತ ಮಾಡಿದ್ರೆ ಪರಿಹಾರ ಸಿಗತ್ತೆ. ಇಲ್ಲೇ ಹತ್ರದಲ್ಲೇ ಒಬ್ರು ಗುರುಗಳು ಬಂದಿದ್ದಾರೆ, ಒಳ್ಳೆ ಪ್ರವಚನ ಕೊಡ್ತಾರಂತೆ. ಕಿವಿಯಾರೆ ಕೇಳಿಸ್ಕೊಂಡು ಮನಸ್ಸಲ್ಲಿ ಭಗವಂತನ ಆರಾಧಿಸ್ಬಿಟ್ರೆ ಪರಿಹಾರ ಸಿಗತ್ತೆ. ಮಾವ, ಅದೇನಾದ್ರು ವ್ರತ ಅಂತೆಲ್ಲ ಮಾಡೋದಿದ್ರೆ ನಂಗೆ ಹೇಳಿ, ಅತ್ತೆ ಪರವಾಗಿ ನಾನೇ ಮಾಡ್ತೀನಿ. ಅವ್ವ ತಾಯಿ, ನೀನ್ ಈಗ ಮಾಡಿರೋದೇ ಸಾಕು, ಏನು ಮಾಡಬೇಡ. ಲೀಲಾ, ನನ್ನ ಸೊಸೆ ಏನು ಮಾಡಿದಾಳೆ? ಅಯ್ಯ, ನೀವೊಬ್ರು ಸುಮ್ಮನೆ. ನಂಗೆ ತಲೆನೋಯ್ತೈತೆ, ನಾನೆಲ್ಗೂ ಬರಕ್ಕಿಲ್ಲ. ಏಯ್ ಮುಟ್ಟೆ, ಏನೇ ಮಾಡಿದೆ ನಮ್ಮ ಮಗು ನೀನು? ಅದು ನಮ್ಮ ರೂಮಿಗೆ ಮಲ್ಕೊಳಕ್ ಬಂದಿದ್ರಲ್ಲ, ಅವಾಗ ಗುಡ್ ನೈಟ್ ಅಂದೆ ಅಷ್ಟೇ, ಬೇರೆ ಏನು ಹೇಳಿಲ್ಲ ರೀ. ನಿದ್ದೆಗಣ್ಣಲ್ಲಿ ಓಡಾಡಿ ಇವ್ರ ರೂಮಲ್ಲಿ ಮಲ್ಕೊಳ್ಳೋ ನಿನಗೆ ಅವ್ರ ನಿದ್ದೆಗೆ ತೊಂದರೆ ಬಂದ್ರು ಪ್ರೀತಿಯಿಂದ ಗುಡ್ ನೈಟ್ ಅಂತ ಹೇಳಿರೋ ನನ್ನ ಸೊಸೆಗೆ ನೀನು ಈ ಮಾತನ್ನ ಹೇಳ್ಬೇಕಂದೆ ಕಣೆ. ಕರೆಕ್ಟ್. ನೋಡೋಲಿಲ್ಲ, ನೀನು ಈ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಟೀನಾ ಅವರೇ, ರಶ್ಮಿ, ನೀವಿಬ್ರು ಜವಾಬ್ದಾರಿಯಿಂದ ಇವಳನ್ನ ರೆಡಿ ಮಾಡಿಸಿ. ನಾವಿವತ್ತು ಸಂಜೆಗೆ ಸತ್ಸಂಗಕ್ಕೆ ಹೋಗ್ತಾ ಇದ್ವಿ. ಓ, ನೀನು ಮಾತ್ಗೂ ಸತ್ಸಂಗ ಸತ್ಸಂಗ ಅಂತ ಹೇಳ್ತಿರೋದು ನೋಡ್ತಾ ಇದ್ರೆ ಈ ದೃಶ್ಯ ಪಿಕ್ಚರಲ್ಲಿ ರಾಜೇಂದ್ರ ಪೊನ್ನಪ್ಪ ಅವರು ಮಾರ್ಚ್ 2ನೇ ತಾರೀಕು ನಂಜನಗೂಡಿನ ಸತ್ಸಂಗಕ್ಕೆ ಹೋಗಿದ್ದೇ ನೆನಪಾಯ್ತೈತೆ. ಆ ಸಿನಿಮಾ ಥರನೇ, ಆದ್ರೆ ನನ್ನ ತಲೆ ಕೆಟ್ಟರೆ ಯಾರನ್ನ ಹೂತಾಕ್ತೀನಿ ಅಂತ ಮಾತ್ರ ಗೊತ್ತಿಲ್ಲ. ಹೂತಾಕೋದೇನು ಬೇಡ, ನಾನೇ ರೆಡಿ ಆಗ್ತೀನಿ. ಅದಕ್ಕೆ ನೀನು ಹೇಳ್ದಂಗೆ ಮೈಯೆಲ್ಲ ಕಣ್ಣಾಗಿಟ್ಕೊಂಡಿವ್ನಿ, ಆದರೆ ಈ ಕ್ಷಣಕ್ಕೆ ಸೈನ್ ಹಾಕ್ತೀವ್ನಿ. ಮುಂದೆ ಅದೇನಾಗುತ್ತೋ ನೋಡ್ತೀನಿ. ಅಯ್ಯೋ ಭಗವಂತ, ಸೈನ್ ಆಗೇ ಹೋಯ್ತಲ್ಲ, ಇನ್ನೆಲ್ಲ ಮುಗೀತು ಅಂತ ಇವ್ರ ಪ್ರಾಣಕ್ಕೇನಾದ್ರೂ ತೊಂದರೆ ಮಾಡಿಬಿಟ್ರೆ ನಾನು ಏನು ಮಾಡಲಿ? ನನ್ನ ಮಗ ದಡ್ಡ ಅಂತಷ್ಟೇ ರಾಣಿಗೆ ಗೊತ್ತಾಗಿದೆ, ಆದರೆ ಆಸ್ತಿಗೋಸ್ಕರ ಅವ್ರು ಮಾಡ್ತಿರೋ ಅನ್ಯಾಯ ಗೊತ್ತಾಗಿಲ್ಲ. ನಾನು ಹೋಗಿ ಹೇಳ್ಬಿಡ್ಲಾ ಅಥವಾ ಬೇಡವಾ ಗೊತ್ತಾಗ್ತಿಲ್ವೇ? ರಾಣಿ, ಆಯ್ತಮ್ಮ, ಭಾಳ ಸಂತೋಷ ಆಯ್ತು. ಹೋಗಮ್ಮ, ರೆಸ್ಟ್ ಮಾಡೋಗಮ್ಮ. ಅವ್ರ ಸೈನ್ ಆಯ್ತಾ? ಅವ್ರನ್ನ ಕರೆಸ್ಬಿಟ್ಟು ಸೈನ್ ಮಾಡಿಸ್ತೀನಿ, ನೀನು ಹೋಗವ. ಅವ್ರ ಕೈನಾಗೆ ಹೆಬ್ಬೆಟ್ಟು ಒದಿಸಿ ಸೈನ್ ಹಾಕ್ಸ್ಕೋತೀನಿ ಅಂತವ್ರಲ್ಲ. ಆಯ್ತು ಬಾವ. ಅಬ್ಬಾ, ಸೈನ್ ಆಯ್ತು. ನಾಗ, ಇಂದ್ರ, ಮೆಚ್ಚಿದೆ ನಿಮ್ಮನ್ನ. ಬರೀ ಅವ್ರನ್ನೇ ಮೆಚ್ಚು. ನನಗೊಂದು ಮದುವೆ ಮಾಡಿಸಿದ್ರೆ ಇಡೀ ಊರು ಮೆಚ್ಚೋ ಅಂತ ಮಕ್ಕಳನ್ನ ಎತ್ಕೊಡ್ತಿದ್ದೆ. ಅದು ನೀನು ಹಣಕ್ಕೆ ಬರ್ದಿಲ್ಲ, ಅಮ್ಮಿಕೊಂಡು ಹೋಗ್ಲಾ, ಬೇಕಾರೆ ಪೆದ್ದಂಗೆ ಮಗ ಆಗ್ಬಿಡ್ತದೆ. ನಿನಗ ಹಾಕಿಲ್ಲ. ಆ ಪೆದ್ನನ್ ಮಗನಿಗಿರೋ ಗಂಡಸ್ತಾನ ನನಗಿಲ್ಲ ಅಂತೀರ? ತೋರಿಸ್ತೀನಿ. ಅಜ್ಜಿ, ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಆಸ್ತಿ ಎಲ್ಲ ನಿಮ್ಮ ಕೈಗೆ ಬರ್ಬೇಕು ಅನ್ನೋದು ನಿಮ್ಮ ಆಸೆ, ಅದನ್ನ ನಾವಿವತ್ತು ಈಡೇರಿಸಿದ್ದೀವಿ. ಒಂದು ಸಾರ್ತಿ ಆಸ್ತಿ ನನ್ನ ಕೈಗೆ ಬರಲಿ, ಆಮೇಲೆ ಈ 3 ಹೆಣ್ಣನ್ನು ಆಚೆ ಕಳಿಸ್ತೀನಿ. ಆ ಸುದ್ದಿ ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಆ ಪೆದ್ದ ನನ್ನ ಮಗ ರಾಣಿ, ಇವ್ರು 3 ಜನಕ್ಕೂ ನಮ್ಮ ತೋಟದಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹೂಳಕ್ಕೆ ಜಾಗ ಕೊಟ್ರಾಯ್ತು. ಈ ಕಲಿಯುಗದಾಗ ನಿನ್ನಂತ ಅಜ್ಜಿನ ಪಡೆದಿರೋ ನಾನೇ ಧನ್ಯ. ಗ್ರೇಟ್ ಅಜ್ಜಿ ನೀನು, ಗ್ರೇಟ್. ಭಗವಂತ
ಎಂತ ಮ್ಯಾಜಿಕ್ ಅಜಿನ್ ಕೊಟ್ಟಿದ್ಯಪ್ಪ. ಶಿವು ಫೋನ್ ಯಾರು ತವ ಮಾತಾಡ್ತಿದ್ರಿ ಗೌಡ್ರೆ? ಅದು ಅದು ನೀವು ಯಾರು ತವ ಮಾತಾಡ್ತಿದ್ರಿ ಅನ್ನೋದು ನನಗೆ ಬ್ಯಾಡ್ದೆ ರೈಸ್ಯ. ಆದ್ರೆ ರಾಣಿನ ಮನಗೌಡ್ರು ಮಲಿಕಳು ಹಾಸಿಗೆ ಸುಟ್ಟೋಗೈತಂತೆ. ಓ ಅದು ಶಾರ್ಟ್ ಸರ್ಕ್ಯೂಟಪ್ಪ. ಪುಣ್ಯ ಯಾರಿಗೂ ಏನು ಆಗ್ಲಿಲ್ಲ. ಆಗಂಗೂ ಇಲ್ಲ ಗೌಡ್ರೆ. ನಮ್ಮ ತಂಗಿ ಮ್ಯಾಕೆ ಒಂದೇ ಒಂದು ಗೆರೆನೂ ಬೀಳಂಗಿಲ್ಲ. ಹಾಸಿಗೆನಾಗೆ ಯಾರು ಇರಲಿಲ್ಲ. ಒಳ್ಳೇದಾಯ್ತು. ನನ್ನ ತಂಗಿನೂ ತಂಗಿ ಗಂಡನೂ ಹಾಸಿಗೆ ಮ್ಯಾಕೆ ಎದ್ದಿದ್ರೆ ಏನ್ ಗತಿ ಗೌಡ್ರೆ? ಏನ್ ಗತಿ? ನಿಮ್ದು ಅರಮನೆನೇ ಇರ್ಬೋದು, ಆದ್ರೆ ಇಲ್ಲಿರೋ ಜನರ ಜೀವದ ಮ್ಯಾಕೆ ಅಪಾಯ ಆಗಂತ ಘಟನೆ ಆಯ್ತದೆ ಅಂದ್ರೆ ಹೆಂಗೆ ಗೌಡ್ರೆ? ನಂದು ಪುಟ್ಟ ಮನೆನೇ, ಒಂದು ಹಾಲು, 2 ರೂಮು, ಒಂದು ಅಡಿಗೆ ಕೋಣೆ ಆಟೆ. ಆದ್ರೆ ಇವತ್ತಿನ ಗಂಟ ಯಾರಿಗೂ ಏನು ಆಗ್ದಂಗೆ ನಾನು ನೋಡ್ಕೊ ಬಂದಿವ್ರಿ. ಮನೆ ಜನರ ಜೀವ ಅಂದ್ರೆ ಆಟೊಂದು ಅಕ್ರೆ ನಂಗೆ. ಅದನ್ನ ನೀವು ಒಸಿ ಬೆಳೆಸ್ಕೊಂಡ್ರೆ ಒಳ್ಳೇದು. ಶಿವು, ನಮ್ಮ ಮನೆ ಜನ ಅಂದ್ರೆ ನಮ್ಗೆ ದ್ಯಾವ್ರು ಇದ್ದಂಗಪ್ಪ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಮ್ಮ ಪಾರ್ವತಿ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ? ಗೌಡ್ರೆ, ನನ್ನ ಗಂಡನ್ನ ಯಾವ ವಿಷಯದಲ್ಲಿ ಬೇಕಿದ್ರೂ ಸಮಾಧಾನ ಮಾಡ್ಬೋದು. ಆದರೆ ತಂಗಿರ ವಿಷಯ ಬಂದರೆ ಮದ ಬಂದಿರೋ ಆನೆ ನೋಡಿದಿರಲ್ಲ, ಹಾಗೆ